ನಿಮ್ಮನೇಲಿ ಏನಾದರೂ ಜೇಡ ಕಟ್ಟಿದ್ರೆ ಅದನ್ನ ತಕ್ಷಣ ತೆಗೆದುಬಿಡಿ. ಏಕೆಂದ್ರೆ ಅದು ದುರದೃಷ್ಟಕರ ಮತ್ತು ನಕಾರಾತ್ಮಕತೆಯ ಸಂಕೇತ ಎಂದು ಹೇಳ್ತಾರೆ. ಯಾವ ಮನೆಯಲ್ಲಿ ಜೇಡ ಕಟ್ಟಿರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ಬೇರೆಯವರ ಪಾದರಕ್ಷೆಗಳನ್ನ ಧರಿಸುವುದನ್ನ ಆದಷ್ಟು ತಪ್ಪಿಸಿ. ಏಕೆಂದರೆ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಎನರ್ಜಿ ಇರುತ್ತೆ. ಅದು ನೆಗೆಟಿವ್ ಆಗಿರ್ಬೋದು ಅಥವಾ ದುರದೃಷ್ಟವಾಗಿರ್ಬೋದು, ನಿಮಗೂ ಸಹ ಟ್ರಾನ್ಸ್ಫರ್ ಆಗುತ್ತೆ. ಅಕಸ್ಮಾತ್ ಬೇರೆಯವರ ಪಾದರಕ್ಷೆಗಳನ್ನು ಧರಿಸುವ ಸಂದರ್ಭ ಬಂದಾಗ ನಿಮ್ಮ ಕಾಲುಗಳನ್ನು ನೀರಿನಿಂದ ಸ್ವಚ್ಛಗೊಳಿಸಿಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಈ ವಸ್ತುಗಳು ಇರಬಾರದು. ಹಾಗಾದ್ರೆ ಆ ವಸ್ತುಗಳು ಯಾವುದು ತಿಳಿಯೋಣ ಬನ್ನಿ. ಮನೆಯಲ್ಲಿ ಸೋರುತ್ತಿರುವ ನಲ್ಲಿಗಳೇನಾದರೂ ಇದ್ದರೆ ತಕ್ಷಣ ಅದನ್ನು ಸರಿಪಡಿಸಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಸಂಪತ್ತು ಕೂಡ ಅದೇ ರೀತಿ ಸೋರಿ ಹೋಗುತ್ತೆ. ಮನೆಯಲ್ಲಿ ಒಡೆದ ಕನ್ನಡಿಗಳು ಇರಬಾರದು. ಹಾಗೊಮ್ಮೆ ಇದ್ದಲ್ಲಿ ಅದು ನಕಾರಾತ್ಮಕತೆಯನ್ನು ಆಕರ್ಷಿಸುತ್ತೆ. ಇದರಿಂದ ಮನೆಯಲ್ಲಿ ಅಶಾಂತಿ ಹಾಗೂ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಮನೆಯ ಒಳಗೆ ಒಣಗಿದ ಗಿಡಗಳೇನಾದರೂ ಇದ್ದರೆ ಅದನ್ನು ತಕ್ಷಣ ತೆಗೆದುಬಿಡಿ. ಏಕೆಂದರೆ ಅದು ಮನೆಯ ಒಳಗೆ ಯಾವುದೇ ರೀತಿಯ ಧನಾತ್ಮಕತೆಯನ್ನು ಬರಲು ಬಿಡುವುದಿಲ್ಲ. ಸೂರ್ಯ ಮುಳುಗಿದ ನಂತರ ಮನೆಯ ಕಸವನ್ನು ಗುಡಿಸಬಾರದು. ಏಕೆಂದರೆ ಈ ಸಮಯದಲ್ಲಿ ಮಹಾಲಕ್ಷ್ಮಿಯು ಮನೆಗೆ ಬರುವ ಸಮಯವಾದ್ದರಿಂದ ಈ ಸಮಯದಲ್ಲಿ ನೀವು ಮನೆಯ ಕಸ ಗುಡಿಸಿದರೆ ನಿಮ್ಮ ಮನೆಗೆ ಬರುವ ಅದೃಷ್ಟವನ್ನು ನೀವು ಗುಡಿಸಿ ಹೊರಗೆ ಹಾಕಿದಂತಾಗುತ್ತದೆ. ಸೂರ್ಯ ಮುಳುಗುವ ಮುಂಚೆ ಮನೆಯ ಕಸ ಗುಡಿಸಿ ದೀಪ ಹಚ್ಚುವುದರಿಂದ ಮಾ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಾ ಹಾಗೂ ಸಂಪತ್ತು ನಿಮ್ಮ ಮನೆಗೆ ಹರಿದು ಬರುತ್ತೆ. ಮಾತಾ ಲಕ್ಷ್ಮಿಯನ್ನು ನೀವು ಆಕರ್ಷಿಸುವ ವಿಧಾನಗಳೆಂದರೆ ಮನೆಯ ಒಳಗೆ ಯಾವಾಗಲೂ ಸ್ವಚ್ಛದಿಂದ ಇರಿಸಿಕೊಳ್ಳಿ. ದೇವರ ಕೋಣೆಯಲ್ಲಿ ಶುಕ್ರವಾರದಂದು ತುಪ್ಪದ ದೀಪವನ್ನು ಬೆಳಗಿ. ಸಾಧ್ಯವಾದರೆ ಶುಕ್ರವಾರದಂದು ಬೆಳ್ಳಿಯ ನಾಣ್ಯ ಮತ್ತು ಕಮಲದ ಹೂವಿನಿಂದ ಮಾತೆಯನ್ನು ಪೂಜಿಸಿ. ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಹತ್ತಿರ ದೀಪವನ್ನು ಹಚ್ಚಿ ಪೂಜಿಸಿ. ಪೂಜೆಯ ವೇಳೆ ದೇವಾಲಯದಲ್ಲಿ ಹಾಗೂ ಮನೆಯಲ್ಲಿ ಗಂಟೆ ಬಾರಿಸುವುದನ್ನು ಮರೆಯಬೇಡಿ. ಏಕೆಂದರೆ ಗಂಟೆ ಬಾರಿಸುವುದರಿಂದ ಆ ಸ್ಥಳದಲ್ಲಿರುವ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ಪೂಜೆ ಮಾಡುವಾಗ ಘಂಟೆಯನ್ನು ಬಾರಿಸುವುದರಿಂದ ಭೌತಿಕ ಮತ್ತು ಆಧ್ಯಾತ್ಮಿಕ ಗ್ರಹವಾದ ಗುರುಗ್ರಹವನ್ನು ಆಕರ್ಷಿಸುತ್ತದೆ. ಇದರಿಂದ ನಿಮ್ಮ ಪೂಜೆಯಲ್ಲಿ ಏಕಾಗ್ರತೆ ಮತ್ತು ಭಕ್ತಿ ಮೂಡುತ್ತದೆ. ಘಂಟಾನಾದವಿಲ್ಲದೆ ಮಾಡುವ ಪೂಜೆಯಿಂದ ಆ ಸ್ಥಳದಲ್ಲಿ ನಕಾರಾತ್ಮಕತೆಯು ಆವರಿಸುತ್ತದೆ. ಇದರಿಂದ ನಿಮ್ಮ ಏಕಾಗ್ರತೆಗೆ ಭಂಗವಾಗಿ ಗುರುಗ್ರಹದಿಂದ ಬರುವ ಧನಾತ್ಮಕತೆಯನ್ನು ತಡೆಯುತ್ತದೆ. ಆದ್ದರಿಂದ ನೀವು ಪೂಜೆ ಮಾಡುವಾಗ ಘಂಟೆ ಬಾರಿಸುವುದನ್ನು ಮರೆಯಬೇಡಿ. ಇದರಿಂದ ಗುರುಗ್ರಹದ ಆಶೀರ್ವಾದ, ಉತ್ತಮ ವಾತಾವರಣ, ಒಳ್ಳೆಯ ಪರಿಸರ ಉಂಟಾಗುತ್ತದೆ. ನೀವು ಮುಖ್ಯವಾದ ಕೆಲಸಕ್ಕೆಂದು ಮನೆಯಿಂದ ಹೊರಟಾಗ ಹಿಂದಿರುಗಿ ಮತ್ತೆ ನೋಡಬಾರದು. ಹೀಗೆ ಮಾಡುವುದರಿಂದ ನೀವು ಹೋಗುವ ಕೆಲಸದಲ್ಲಿ ಅಡಚಣೆಯುಂಟಾಗುತ್ತದೆ ಹಾಗೂ ಧನಾತ್ಮಕ ಶಕ್ತಿಯು ಹೊರಟು ಹೋಗುತ್ತದೆ. ಒಂದು ವೇಳೆ ನೀವು ಏನನ್ನಾದರೂ ಮರೆತು ಮರಳಿ ಮತ್ತೆ ಮನೆಗೆ ಹೋಗುವ ಸಂದರ್ಭ ಬಂದರೆ ಸ್ವಲ್ಪ ಹೊತ್ತು ಕುಳಿತು ದೀರ್ಘ ಉಸಿರಾಟವನ್ನು ಮಾಡಿ ನಂತರ ಹೊರಡಬೇಕು.